ಕೊಡಗಿನಲ್ಲಿ ಚಾರಣಕ್ಕೆ ತೆರಳಿದಂತಹ ಮಹಿಳೆ ನಾಪತ್ತೆ ಪ್ರಕರಣ 3 ದಿನ ಆಯಿತು. ಶರಣ್ಯ ನಾಪತ್ತೆಯಾಗಿ, ಆದರೆ ಇನ್ನೂ ಆಕೆಯ ಸುಳಿವು ಸಿಕ್ಕಿಲ್ಲ. ನಾಪೋಕ್ಲು ಸಮೀಪದ ತಡಿಯಂಡಮೋಳ್ ಬೆಟ್ಟದಲ್ಲಿ ಕಾಣೆಯಾಗಿದ್ದಾಳೆ ಶರಣ್ಯ. ಕೇರಳ ಮೂಲದ ಯುವತಿ. ಟ್ರೆಕ್ಕಿಂಗಿಗೆ ಅಂತ ಮಡಿಕೇರಿ ಹತ್ರ ಬಂದಿರ್ತಾರೆ. 3 ದಿನ ಆಯಿತು ಆಕೆ ನಾಪತ್ತೆಯಾಗಿ. ಟ್ರೆಕ್ಕಿಂಗ್ ಮಾಡುವಾಗ ಗುಂಪಿನಿಂದ ಮಿಸ್ ಆಗ್ಬಿಡ್ತಾರೆ ಶರಣ್ಯ. ಚಾರಣಕ್ಕೆ ತೆರಳಿದಂತಹ ಕೇರಳ ಮೂಲದ 36 ವರ್ಷದ ಶರಣ್ಯ ನಾಪತ್ತೆಯಾಗಿ 3 ದಿನ ಆಯಿತು. ಹೋಮ್ ಸ್ಟೇಯಲ್ಲಿ ವಾಸ್ತವ್ಯ ಹೂಡಿದ್ಲು. ಅದಾದ್ಮೇಲೆ ಬೆಟ್ಟಕ್ಕೆ ಟ್ರೆಕ್ಕಿಂಗ್ಗೆ ಅಂತ ಶರಣ್ಯ ಹೋಗಿದ್ರು. ಗುರುವಾರ ಮಧ್ಯಾಹ್ನ 2 ಗಂಟೆಗೆ ಕರೆ ಮಾಡಿದ್ರು ಮಹಿಳೆ ಶರಣ್ಯ. ಹೋಮ್ ಸ್ಟೇ ಅವರಿಗೆ ಕರೆ ಮಾಡಿ ನಾನು ಸಂಪರ್ಕ ಕಳ್ಕೊಂಡು ಬಿಟ್ಟಿದ್ದೀನಿ, ಎಲ್ಲಿ ಯಾವ ಕಡೆ ಹೋಗಬೇಕು ಗೊತ್ತಾಗ್ತಾ ಇಲ್ಲ ಅಂತ ಹೇಳಿದ್ರು. ಅದಾದ್ಮೇಲೆ ಅವರ ಫೋನ್ ನಾಟ್ ರೀಚಬಲ್ ಆಗುತ್ತೆ. 3 ದಿನಗಳಿಂದ ಹುಡುಕಿದ್ರು ಕೂಡ ಮಹಿಳೆ ಇನ್ನೂ ಪತ್ತೆಯಾಗ್ತಾ ಇಲ್ಲ. ಅರಣ್ಯ ಇಲಾಖೆ ಸಿಬ್ಬಂದಿ, ಪೊಲೀಸರು, ಶ್ವಾನದಳ ಎಲ್ಲರೂ ಕೂಡ ಹುಡುಕಾಡ್ತಾ ಇದ್ದಾರೆ ಮತ್ತು ಆಕೆಯ ಪೋಷಕರು ಕೂಡ ಅಲ್ಲೇ ಬೀಡ್ಬಿಟ್ಟಿದ್ದಾರೆ. ಆಲ್ಮೋಸ್ಟ್ ಡೇ ಆ್ಯಂಡ್ ನೈಟ್ ಫ್ರಮ್ ಲಾಸ್ಟ್ 3 ಡೇಸ್ ಶರಣ್ಯಗೋಸ್ಕರ ಹುಡುಕಾಟ ನಡೀತಾ ಇದೆ. ಆದರೆ ಶರಣ್ಯಳ ಸುಳಿವು ಇನ್ನೂ ಸಿಗ್ತಾ ಇಲ್ಲ. ನಾಪೋಕ್ಲು ಸಮೀಪದ ತಡಿಯಂಡಮೋಳ್ ಬೆಟ್ಟದಲ್ಲಿ ಆಕೆ ಕಾಣೆಯಾಗ್ತಾಳೆ. ಒಂದು ಹೋಮ್ ಸ್ಟೇನಲ್ಲಿ ಶರಣ್ಯ ವಾಸ್ತವ್ಯ ಹೂಡಿದ್ದು, ನಂತರ ಬೆಳಿಗ್ಗೆ ಎದ್ದು ಟ್ರೆಕ್ಕಿಂಗ್ಗೆ ಅಂತ ಹೋಗಿ ಸ್ವಲ್ಪ ಹೊತ್ತಿಗೆ ಅವಳು ಆ ಹೋಮ್ ಸ್ಟೇಲಿರೋರು ಒಬ್ಬರಿಗೆ ಕಾಲ್ ಮಾಡಿ ಹೇಳ್ತಾಳೆ, ನಾನು ಎಲ್ಲೋ ಮಿಸ್ ಆಗಿಬಿಟ್ಟಿದ್ದೀನಿ, ನನಗೆ ಯಾವ ಕಡೆ ಬರಬೇಕು ಏನು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ. ಸೊ ಅದಾದ ನಂತರ ಮತ್ತೆ ಆಕೆಯ ಫೋನ್ ರೀಚ್ ಆಗೋದೇ ಇಲ್ಲ, ನಾಟ್ ರೀಚಬಲ್ ಅಂತ ಬರ್ತಾ ಇದೆ. 3 ದಿನ ಆಯಿತು ಆಕೆ ನಾಪತ್ತೆಯಾಗಿ. ಅಲ್ಲಿ ಆನೆಗಳ ಕಾಟ ಬೇರೆ ಬೇಕಾದಷ್ಟಿದೆ, ದಟ್ಟವಾದಂಥ ಕಾಡು ಕೂಡ ಹೌದು ಅದು. ಸೊ ಹೀಗಾಗಿ ಶರಣ್ಯಳಿಗೋಸ್ಕರ ಹುಡುಕಾಟ ಇನ್ನೂ ನಡೀತಾ ಇದೆ. ಯವಕ್ಕಪಡಿ ಗ್ರಾಮದಲ್ಲಿ ನಿನ್ನೆ ಶರಣ್ಯ ಎಂಬ ಒಂದು ಹೆಣ್ಮಗಳು ತಡಿಯಂಡಮೋಳ್ ಬೆಟ್ಟಕ್ಕೆ ಚಾರಣ ಬಂದು ಎಲ್ಲೂ ದಾರಿ ತಪ್ಪಿ ಕಾಣೆಯಾಗಿದ್ದು, ನಿನ್ನೆಯಿಂದ ಇವತ್ತು ತನಕ ಹುಡುಕಿಯಲ್ಲಿ ಸಿಕ್ಕಿಲ್ಲ. ಈಗಾಗಲೇ ಅವರ ಅಣ್ಣ ಶ್ಯಾಮ್ ಬಂದಿದ್ದಾರೆ. ಈಗ ನಮ್ಮ ಮಕ್ಕಳೊಂದು ನಮ್ಮ ಯವಕ್ಕಪಡಿಯ ನಾಗರಿಕರು ಒಂದು 20ರಿಂದ 30 ನಾಗರಿಕರು ಈಗಾಗಲೇ ಕಾಡು ಒಳಗಡೆ ಹುಡುಕ್ತಾ ಇದ್ದಾರೆ. ಅರಣ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಕೂಡ ಸಂಪೂರ್ಣ ಸಹಕಾರ ಕೊಟ್ಟು ಹುಡುಕ್ತಾ ಇದ್ದಾರೆ. ಪೊಲೀಸ್ ನಾಯಿ ತಂದಿದ್ದಾರೆ. ಈಗ 5 ಗಂಟೆ ತನಕ ಏನು ಸುಳಿಯೇ ಸಿಕ್ಕಿಲ್ಲ. ಬಹುಶಃ ನಾವು ದೇವರನ್ನು ಪ್ರಾರ್ಥಿಸ್ಕೊಂಡಿದ್ದೀವಿ, ಆ ದೇವ್ರ ದಯದಿಂದ ಚೆನ್ನಾಗಿ ನಮಗೆ ಬಂದು ಸಿಕ್ಕಲಿ ಅಂತೇಳಿ. ಮುತ್ತಪ್ಪ, ಯವಕ್ಕಪಡಿ ಗ್ರಾಮದಲ್ಲಿ. ಮೈಸೂರು ಪ್ರತಿನಿಧಿ ಪ್ರೇಮ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಪ್ರೇಮ್, ಶರಣ್ಯ ನಾಪತ್ತೆ ಆಗಿರೋದು ತಡಿಯಂಡಮೋಳ್ ಬೆಟ್ಟದಲ್ಲಿ ಟ್ರೆಕ್ಕಿಂಗ್ಗೆ ಅಂತ ಹೋದಾಗ ಸದ್ಯ ಆಕೆಯ ಹುಡುಕಾಟದ ಬಗ್ಗೆ ಏನೆಲ್ಲ ಡೀಟೇಲ್ಸ್ ಸಿಗ್ತಾ ಇದೆ? ಸೊ ಏನು ಪೊಲೀಸರು ಅಥವಾ ಅರಣ್ಯ ಇಲಾಖೆ ಸಿಬ್ಬಂದಿ ಏನಾದರೂ ಮಾಹಿತಿ ಕೊಡ್ತಿದ್ದಾರಾ ಮತ್ತು ಯಾವ ರೀತಿ ಆಕೆಯನ್ನು ಟ್ರೇಸ್ ಮಾಡ್ತಿದ್ದಾರೆ, ಹೇಗೆ ಪ್ರೇಮ್? ಹೌದು, ಏನು ಕೊಡಗಿನ ಅತ್ಯಂತ ಎತ್ತರ ಬೆಟ್ಟವಾದಂತಹ ತಡಿಯಂಡಮೋಳ್ ಬೆಟ್ಟಕ್ಕೆ ಚಾರಣ ಹೋಗಿದಂತ ಮಹಿಳೆ ನಾಪತ್ತೆ ಪ್ರಕರಣ 3 ದಿನ ಆದ್ರೂ ಕೂಡ ಇನ್ನೂ ಪತ್ತೆಯಾಗಿಲ್ಲ. ನಾಪೋಕ್ಲು ಪೊಲೀಸರು ಪ್ರಕರಣವನ್ನು ದಾಖಲು ಮಾಡಿಕೊಂಡು ಪೊಲೀಸರು ಮತ್ತೆ ಅರಣ್ಯ ಇಲಾಖೆ ಮತ್ತೆ ಶ್ವಾನದಳ ಅದಲ್ಲದೆ ಡ್ರೋನ್ ಬನ್ನ ಬಳಸಿ ಮಹಿಳೆಗಾಗಿ ಹುಡುಕಾಟವನ್ನು ನಡೆಸಿದ್ದಾರೆ. ಆದ್ರೂ ಕೂಡ ಮಹಿಳೆ 3 ದಿನ ಆದ್ರೂ ಕೂಡ ಇನ್ನೂ ಪತ್ತೆಯಾಗಿಲ್ಲ. ತಡಿಯಂಡಮೋಳ್ ಬೆಟ್ಟ ಅಂತಂದ್ರೆ ಕೇರಳ ಮತ್ತೆ ಕರ್ನಾಟಕದ ಬಾರ್ಡರ್ ಇರುವಂತದ್ದು. ಸ್ವಲ್ಪ ಬೆಟ್ಟವನ್ನ ಹತ್ತಿ ಕೆಳಗೆ ಇಳಿದಂತ ಸಂದರ್ಭದಲ್ಲಿ ಕೇರಳ ಬಾರ್ಡರ್ ಇರುತ್ತೆ, ಅಲ್ಲಿ ನೆಟ್ವರ್ಕ್ ಕೂಡ ಸಮಸ್ಯೆ ಆಗುತ್ತೆ. ಮೊನ್ನೆ ತಪ್ಪಿಸಿಕೊಂಡಂತಹ ಒಂದು ಮಹಿಳೆ ಏನಿದ್ದಾರೆ, ದಾರಿ ತಪ್ಪಿಕೊಂಡಿರ್ತಾರೆ. ಒಬ್ಬಳ ಮಹಿಳೆಯನ್ನ ಹೋದಂತ ಸಂದರ್ಭದಲ್ಲಿ ಅರಣ್ಯ ಇಲಾಖೆ ಒಳಗಡೆ ಬಿಡೋದಿಲ್ಲ. ಬೇರೆ ಒಂದು ಪ್ರವಾಸಿಗರ ಗುಂಪು ಬಂದ ಸಂದರ್ಭದಲ್ಲಿ ಅವರ ಜೊತೆಗಾಗಿ ಹೋಗಿರುವಂತದ್ದು. ಆದ್ರೆ ಪ್ರವಾಸಿಗರ ಜೊತೆಯಲ್ಲಿ ಹೋದಂತ ಮಹಿಳೆ ಮತ್ತೆ ಅಲ್ಲಿನ ಕಾಣೆಯಾಗ್ತಾಳೆ. ಅಂದ್ರೆ ಚಾರಣ ಹೋಗುವ ಸಂದರ್ಭದಲ್ಲಿ ಕೆಲವರು ಮುಂದೆ ಹೋಗ್ತಾರೆ, ಕೆಲವರು ಹಿಂದೆ ಬರ್ತಾರೆ. ಹಂಗಾಗಿ ಆ ಮಹಿಳೆಗೆ ದಾರಿ ಗೊತ್ತಾಗದೆ ತಪ್ಪಿಸ್ಕೊಂಡಿದ್ದಾರೆ ಅಂತ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಅದಲ್ಲದೆ ಕೇರಳ ಬಾರ್ಡರ್ ಪಕ್ಕದಲ್ಲಿರುವಂತಹ ಒಂದು ಕಾರಣದಿಂದಾಗಿ ಕೂಡ ಆಕೆ ಅಲ್ಲೇನಾದ್ರೂ ಕೂಡ ದಾಟಿದ್ರೆ ಅಲ್ಲಿ ನೆಟ್ವರ್ಕ್ ಸಿಗೋದಿಲ್ಲ. ಹಂಗಾಗಿ ಕೂಡ ಪೊಲೀಸರು ಆ ಭಾಗದಲ್ಲೂ ಕೂಡ ಡ್ರೋನ್ ಗಳನ್ನ ಬಳಸಿ ಮತ್ತೆ ಶ್ವಾನದಳವನ್ನು ಬಳಸಿ ಒಂದು ಕಾರ್ಯಾಚರಣೆ ಮಾಡ್ತಿದ್ದಾರೆ. ಅದಲ್ಲದೆ ಪ್ರಮುಖವಾಗಿ ಆ ಭಾಗದಲ್ಲಿ ಇರುವಂತಹ ಕಾಡು ಜನರನ್ನ, ಅಂದ್ರೆ ಆದಿವಾಸಿ ಜನರನ್ನ, ಅಂದ್ರೆ ಗೊತ್ತಿರುವ ಜನರನ್ನ ಕೂಡ ಬಳಸ್ಕೊಂಡು ಕಾಡಿನಲ್ಲಿ ಕೂಡ ಸಂಚಾರ ಮಾಡಿಕೊಂಡು ಈಗಾಗಲೇ ಎಲ್ಲಾ ರೀತಿಯಲ್ಲಿ ಕೂಡ ಒಂದು ಹುಡುಕಾಟವನ್ನು ನಡೆಸಿದ್ದಾರೆ. ಜೊತೆಗೆ ಕಾಡಾನೆಗಳ ಹಾವಳಿ ಮತ್ತೆ ಕಿರು ಪ್ರಾಣಿಗಳ ಹಾವಳಿ ಇರುವಂತಹ ಕಾರಣದಿಂದಾಗಿ ತಟ್ಟಿ ಅರಣ್ಯದೊಳಗೆ ಹೋಗೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಂಗಾಗಿ ಡ್ರೋನ್ ಬಳಸಿಕೊಂಡು ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ. ಅದನ್ನ ಅವರ ಸಹೋದರರು ಕೂಡ ಈಗಾಗಲೇ ಕೇರಳದಿಂದ ಬಂದು ಆಕೆಯ ಒಂದು ಹುಡುಕಾಟವನ್ನು ಮುಂದುವರಿಸಿದ್ದಾರೆ. ಇನ್ನು ಕೂಡ ಒಂದು ಆಕೆ ಮಹಿಳೆ ಪತ್ತೆ ಆಗದಿರುವಂತ ಹಿನ್ನೆಲೆಯಲ್ಲಿ ಹಲವಾರು ಅನುಮಾನಗಳು ಕಾಡ್ತಾ ಇರುವಂತದ್ದು. ಜೊತೆಗೆ ಇವತ್ತು ಹೆಚ್ಚಿನ ಹುಡುಕಾಟವನ್ನು ಮಾಡುವ ನಿಟ್ಟಿನಲ್ಲಿ ಕೂಡ ಅಲ್ಲಿನ ಸ್ಥಳೀಯರನ್ನ ಸೇರಿಸಿಕೊಂಡು ಮತ್ತೆ ಪೊಲೀಸ್ ಇಲಾಖೆ ಮತ್ತೆ ಶ್ವಾನದಳ ಎಲ್ಲವೂ ಕೂಡ ಒಂದು ಆಕೆಯ ಹುಡುಕಾಟವನ್ನು ಮುಂದುವರಿಸಿರುವಂತದ್ದು. ಸಿಂಧೂರ. ಆಲ್ ರೈಟ್ ಪ್ರೇಮ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.